ಕದನ ವಿರಾಮ ಮಧ್ಯೆಯೂ ಪವರ್ ಶೇರಿಂಗ್ ಫೈಟ್. ಕೈನಲ್ಲಿ ಸಂಚಲನ ಸೃಷ್ಟಿಸಿದ ಯತೀಂದ್ರ ಹೇಳಿಕೆ. ಅಧಿಕಾರ ಹಂಚಿಕೆ ಚರ್ಚೆ ಮಧ್ಯೆ ಸಿಎಲ್ಪಿ ಮೀಟಿಂಗ್. ನಾಯಕತ್ವ ವಿಚಾರವಾಗಿ ಸಿಎಲ್ಪಿ ಸಭೆಯಲ್ಲಿ ಚರ್ಚೆ ಮಾಡಲಾಗುತ್ತೆ. ಸಿಎಂ ಬದಲಾವಣೆ ಇಲ್ಲ ಅಂತ ಎಂಎಲ್ಸಿ ಯತೀಂದ್ರ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯತೀಂದ್ರ ಹೇಳಿಕೆಗೆ ಡಿಕೆಶಿ ಆಪ್ತರಿಂದ ಅಸಮಾಧಾನ ವ್ಯಕ್ತವಾಗ್ತಿದೆ. ಗೌಪ್ಯವಾಗಿ ಶಾಸಕರ ಅಭಿಪ್ರಾಯ ಸಂಗ್ರಹ ಆಗತ್ತಾ? ಹಾಗಾದ್ರೆ ಮೀಟಿಂಗ್ ನಲ್ಲಿ ಸಿಎಂ ಡಿಸಿಎಂ ಬಡ ಶಕ್ತಿ ಪ್ರದರ್ಶನ. ಕದನ ವಿರಾಮದ ಮಧ್ಯೆಯೂ ಕೂಡ ಪವರ್ ಶೇರಿಂಗ್ ಫೈಟ್. ಕೈನಲ್ಲಿ ಸಂಚಲನ ಸೃಷ್ಟಿಸಿದ ಯತೀಂದ್ರ ಹೇಳಿಕೆ. ಅಧಿಕಾರ ಹಂಚಿಕೆ ಚರ್ಚೆ ಮಧ್ಯೆ ಸಿಎಲ್ಪಿ ಮೀಟಿಂಗ್. ಸದ್ಯಕ್ಕೆ ಎಲ್ಲರ ಚಿತ್ತ ಈ ಒಂದು ಸಿಎಲ್ಪಿ ಮೀಟಿಂಗ್ ನತ್ತ ನೆಟ್ಟಿರುವಂತದ್ದು. ಯಾಕೆಂತಂದ್ರೆ ಈ ಒಂದು ಸಿಎಲ್ಪಿ ಮೀಟಿಂಗ್ ನಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡಲಾಗುತ್ತೆ. ಮುಖ್ಯವಾಗಿ ಅಧಿವೇಶನದಲ್ಲಿ ಯಾವೆಲ್ಲ ವಿಚಾರಗಳನ್ನ ನಾವು ಪ್ರಸ್ತಾಪ ಮಾಡಬೇಕು, ಜೊತೆಗೆ ವಿಪಕ್ಷಗಳು ಕೇಳುವಂತಹ ಪ್ರಶ್ನೆಗೆ ಯಾವ ರೀತಿ ನಾವು ಉತ್ತರವನ್ನ ಕೊಡಬೇಕು, ಈ ಒಂದು ವಿಚಾರವಾಗಿ ಚರ್ಚೆಯನ್ನ ಮಾಡ್ತಾರೆ. ಅದರ ಜೊತೆಗೆ ಮುಖ್ಯವಾಗಿ ಈ ಒಂದು ಅಧಿಕಾರ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ, ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆ ಒಂದು ಸ್ಟೇಟ್ಮೆಂಟ್ ಬಹಳ ಚರ್ಚೆಗೆ ಗ್ರಾಸವಾಗಿತ್ತು. ಆ ಒಂದು ವಿಚಾರವಾಗಿಯೂ ಕೂಡ ಚರ್ಚೆಯನ್ನ ಮಾಡ್ತಾರೆ. ಯತೀಂದ್ರ ನೀಡಿದಂತಹ ಹೇಳಿಕೆಯಿಂದ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಆಪ್ತ ವಲಯದವರು ಬಹಳ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಮೀಟಿಂಗ್ನಲ್ಲಿ ಸಿಎಂ ಡಿಸಿಎಂ ಇಬ್ಬರೂ ಕೂಡ ಶಕ್ತಿ ಪ್ರದರ್ಶನ ಮಾಡುವ ಸಾಧ್ಯತೆ ಇದೆ. ಈ ಒಂದು ಕದನ ವಿರಾಮ ಘೋಷಣೆಯಾದ ನಂತರವೂ ಕೂಡ ಪವರ್ ಶೇರಿಂಗ್ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ ಅವರು. ಹಾಗಾಗಿ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಪಕ್ಷದಿಂದ ಶಿಸ್ತು ಕ್ರಮವನ್ನ ಜರುಗಿಸಲಾಗುತ್ತಾ ಅಂತ ಕೂಡ ನೋಡಬೇಕಾಗತ್ತೆ. ಸಿಎಲ್ಪಿ ಮೀಟಿಂಗ್ನಲ್ಲಿ ಎಲ್ಲ ವಿಚಾರಗಳ ಬಗ್ಗೆಯೂ ಕೂಡ ಚರ್ಚೆಯನ್ನ ಮಾಡಲಾಗುತ್ತೆ. ಅಧಿವೇಶನದ ಹಿನ್ನೆಲೆ, ಅಧಿವೇಶನದಲ್ಲಿ ಯಾವ ವಿಚಾರಗಳನ್ನ ಪ್ರಸ್ತಾಪ ಮಾಡಬೇಕು, ಯಾವ ರೀತಿ ಪ್ರತ್ಯುತ್ತರವನ್ನ ಕೊಡಬೇಕು, ನಮ್ಮ ಕೆಲವೊಂದಿಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಯಾವ ರೀತಿ ನಾವು ಆನ್ಸರ್ ಕೊಡಬೇಕಾಗತ್ತೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಇದೆಲ್ಲದರ ಬಗ್ಗೆ ಕೂಡ ಚರ್ಚೆಯನ್ನ ಮಾಡ್ತಾರೆ. ಸಿಎಂ ಮತ್ತು ಡಿಸಿಎಂ ಪರವಾಗಿ ನಿಲ್ಲೋರು ಯಾರ್ಯಾರು? ಹಾಗಾದ್ರೆ ಇಬ್ಬರಲ್ಲಿ ಯಾರಿಗೆ ಹೆಚ್ಚು ಶಾಸಕರ ಬೆಂಬಲ ಇದೆ? ಡಿಕೆ ಬೆಂಬಲಕ್ಕೆ ನಿಲ್ಲುವ ಶಾಸಕರ ಸಂಖ್ಯೆ ಹೆಚ್ಚುತ್ತಾ? ಹಾಗಾದ್ರೆ ಸಿಎಲ್ಪಿ ಮೀಟಿಂಗ್ ನಲ್ಲಿ ಬಣಗಳ ಬಲಾಬಲದ ಪರೀಕ್ಷೆಯನ್ನ ಮಾಡಲಾಗುತ್ತೆ. ಬಲಾಬಲ ಪರೀಕ್ಷೆಗೆ ತೆರೆಮರೆಯಲ್ಲಿ ತಂತ್ರ ಏನಾದ್ರೂ ನಡೀತಾ ಇದೆಯಾ? ಹಾಗಾದ್ರೆ ಇಂದು ಸಂಜೆ ಖಾಸಗಿ ಹೋಟೆಲ್ನಲ್ಲಿ ಮಹತ್ವದ ಸಭೆಯನ್ನ ಮಾಡಲಾಗುತ್ತೆ. ತೀವ್ರ ಕುತೂಹಲ ಕೆರಳಿಸಿದ ಇಂದಿನ ಸಿಎಲ್ಪಿ ಮೀಟಿಂಗ್ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಖಾಸಗಿ ಹೋಟೆಲ್ನಲ್ಲಿ ಸದ್ಯಕ್ಕೆ ಈ ಒಂದು ಸಭೆಯನ್ನ ಮಾಡಲಾಗುತ್ತೆ. ಸಭೆ ಮಾಡುವಂತಹ ಸಂದರ್ಭದಲ್ಲಿ ಯಾರ್ಯಾರು ಸಿಎಂ ಪರ ಬ್ಯಾಟ್ ಬೀಸ್ತಾರೆ, ಜೊತೆಗೆ ಯಾರ್ಯಾರು ಡಿಸಿಎಂ ಪರ ಬ್ಯಾಟ್ ಬೀಸ್ತಾರೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ತಮ್ಮ ತಮ್ಮ ಶಕ್ತಿ ಪ್ರದರ್ಶನ ಮಾಡಲಿಕ್ಕೆ ಈ ಒಂದು ಸಭೆಯನ್ನ ಮಾಡ್ತಾ ಇದ್ದಾರಾ ಎಂಬ ಚರ್ಚೆ ಕೂಡ ಸದ್ಯಕ್ಕೆ ನಡೀತಾ ಇರುವಂಥದ್ದು. ಇನ್ನು ಮುಖ್ಯವಾಗಿ ಈ ಒಂದು ಯತೀಂದ್ರ ಸಿದ್ದರಾಮಯ್ಯ ಅವರು ಏನು ಹೇಳಿಕೆ ಕೊಡ್ತಾರೆ, 5 ವರ್ಷವೂ ಕೂಡ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿ ಮುಂದುವರಿತಾರೆ ಅಂತ ಈ ಒಂದು ಹೇಳಿಕೆ ಬಹಳ ಸಂಚಲನವನ್ನ ಸೃಷ್ಟಿ ಮಾಡಿತ್ತು. ಸಂಪುಟ ಸದಸ್ಯರಿಗೆ ಸಿಎಂ ಡಿಸಿಎಂ ಸಂದೇಶ ನೀಡುವ ಸಾಧ್ಯತೆ ಇದೆ. ಈಗಾಗಲೇ ಸಾಕಷ್ಟು ಗೊಂದಲ ಸೃಷ್ಟಿಯಾಗಿದೆ. ಬಹಿರಂಗವಾಗಿ ಮಾತನಾಡದಂತೆ ತಾಕೀತು ಮಾಡುವ ಸಾಧ್ಯತೆ ಇದೆ. ನಾಯಕತ್ವ ವಿಚಾರ ಹೈಕಮಾಂಡ್ ಡಿಸೈಡ್ ಮಾಡುತ್ತೆ. ಹೈಕಮಾಂಡ್ ಹೇಳಿದ್ದನ್ನ ನಾವೆಲ್ಲರೂ ಕೂಡ ಕೇಳೋಣ. ಅಧಿವೇಶನದ ಹೊತ್ತಲ್ಲಿ ವಿಪಕ್ಷಗಳಿಗೆ ಅಸ್ತ್ರ ಕೊಡಬೇಡಿ. ಅಧಿಕಾರ ಹಂಚಿಕೆ ಹೇಳಿಕೆಯಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ. ಹೈಕಮಾಂಡ್ ಹೇಳೋವರೆಗೂ ಕೂಡ ಎಲ್ಲರೂ ಸೈಲೆಂಟ್ ಆಗಿರಿ. ಸಂಪುಟ ಸದಸ್ಯರಿಗೆ ಸಿಎಂ ಡಿಸಿಎಂ ಈ ಒಂದು ಸಂದೇಶವನ್ನ ರವಾನೆ ಮಾಡುವ ಸಾಧ್ಯತೆ ಇದೆ. ಈಗಾಗಲೇ ಸಾಕಷ್ಟು ಗೊಂದಲಗಳು ಸೃಷ್ಟಿಯಾಗಿದ್ದಾವೆ. ಹಾಗಾಗಿ ಬಹಿರಂಗವಾಗಿ ಯಾರು ಕೂಡ ಹೇಳಿಕೆಯನ್ನ ಕೊಡಬೇಡಿ. ಯಾಕೆಂತಂದ್ರೆ ಒಂದು ಕದನ ವಿರಾಮವನ್ನು ಕೂಡ ಸಿಎಂ ಡಿಸಿಎಂ ಇಬ್ರು ಕೂಡ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಒಂದು ಕದನ ವಿರಾಮವನ್ನ ಘೋಷಣೆ ಮಾಡಬೇಕು ಅಂತ ಸುದ್ದಿಗೋಷ್ಠಿಯನ್ನ ಮಾಡಿದ್ರು. ನಮ್ಮಲ್ಲಿ ಯಾವುದೇ ರೀತಿಯ ಗೊಂದಲ ಇಲ್ಲ ಅಂತ ಸ್ಪಷ್ಟಪಡಿಸುವ ಕೆಲಸವನ್ನ ಮಾಡಿದ್ರು. ಆದ್ರೆ ಈಗ ಈ ಒಂದು ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಗೊಂದಲ ಸೃಷ್ಟಿಯಾಗ್ತಾ ಇದೆ. ಹಾಗಾಗಿ ಯಾರು ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಗೊಂದಲವನ್ನ ಸೃಷ್ಟಿ ಮಾಡಬೇಡಿ ಅಂತ ಸಂದೇಶವನ್ನ ರವಾನೆ ಮಾಡುವ ಸಾಧ್ಯತೆ ಇದೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ ಕುಕ್ವಾಡ. ದೀಪಾ ಕುಕ್ವಾಡ, ವೆರಿ ಗುಡ್ ಮಾರ್ನಿಂಗ್. ಸದ್ಯಕ್ಕೆ ಎಲ್ಲರ ಚಿತ್ತ ಈ ಒಂದು ಸಿಎಲ್ಪಿ ಸಭೆಯತ್ತ ನೆಟ್ಟಿದೆ. ಮುಖ್ಯವಾಗಿ ಅಧಿವೇಶನದ ಹಿನ್ನೆಲೆ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತಾರೆ. ಅಧಿವೇಶನದಲ್ಲಿ ವಿಪಕ್ಷಗಳನ್ನು ಯಾವ ರೀತಿ ಎದುರಿಸಬೇಕೆಂಬ ವಿಚಾರವಾಗಿಯೂ ಕೂಡ ಚರ್ಚೆಯನ್ನ ಮಾಡ್ತಾರೆ. ಆದ್ರೆ ಪ್ರಮುಖವಾಗಿ ಯತೀಂದ್ರ ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತಹ ಹೇಳಿಕೆ
ಪಕ್ಷದಲ್ಲಿ ಮತ್ತೆ ಗೊಂದಲದ ವಾತಾವರಣ ಸೃಷ್ಟಿ ಮಾಡ್ತಾ ಇದೆ. ಹಾಗಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಸೂಚನೆಯನ್ನ ಕೊಡಬಹುದು ಸಿಎಂ ಡಿಸಿಎಂ, ಜೊತೆಗೆ ತಮ್ಮ ಬಲಾಬಲವನ್ನ ಏನಾದ್ರೂ ತೋರಿಸ್ಲಿಕ್ಕೆ ಅಥವಾ ಪ್ರದರ್ಶನ ಮಾಡ್ಲಿಕ್ಕೆ ಏನಾದ್ರೂ ಈ ಒಂದು ಸಿಎಲ್ಪಿ ಸಭೆಯನ್ನ ಮಾಡ್ತಾ ಇದ್ದಾರಾ ಅಂತ? ಸಾಹಿತ್ಯ ಬಲಾಬಲ ಪ್ರದರ್ಶನವೇನು ಸದ್ಯಕ್ಕೆ ಸಿಎಂ ಡಿಸಿಎಂ ಮಾಡೋದಿಕ್ ಹೋಗಲ್ಲ. ಸಂಖ್ಯೆಯ ಬಲವನ್ನ ಹೈಕಮಾಂಡ್ ಮುಂದಿಡ್ಬೇಕು, ಇಡ್ತಾರೆ. ಆದ್ರೆ ಸಿಎಲ್ಪಿ ಸಭೆಯಲ್ಲಿ, ಅದು ಬೆಳಗಾವಿ ಅಂತ ಅಧಿವೇಶನದ ಸಮಯದಲ್ಲಿ ಸಿಎಲ್ಪಿ ಸಭೆ ಮಾಡುವಂತಹ ಸಂದರ್ಭದಲ್ಲಿ ಬಲಾಬಲವನ್ನ ಪ್ರದರ್ಶನ ಮಾಡಿದ್ರೆ ಅದು ವಿಪಕ್ಷಕ್ಕೆ ಆಹಾರ ಆಗುತ್ತೆ ಅನ್ನುವಂತಹ ಅರಿವು ಅವರಲ್ಲಿದೆ. ಹಾಗಾಗಿ ಇದು ಬಲಾಬಲದ ಪ್ರದರ್ಶನವೇನೂ ಅಲ್ಲ. ಆದ್ರೆ ಸಿಎಲ್ಪಿ ಸಭೆಯಲ್ಲಿ ಪ್ರಮುಖವಾಗಿ ವಿಪಕ್ಷಗಳನ್ನ ಕಟ್ಟಿ ಹಾಕುವಂತಹ ನಿಟ್ಟಿನಲ್ಲಿ ಸರ್ಕಾರಕ್ಕೆ ತಿರುಗೇಟನ್ನ ನೀಡಿದ್ರೆ ಯಾವ ರೀತಿಯಾಗಿ ಟಕ್ಕರ್ ಕೊಡ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಚರ್ಚೆ ಆಗುತ್ತೆ. ಇದರ ಜೊತೆಗೆ ನಾಯಕತ್ವ ವಿಚಾರದ ಬಗ್ಗೆ ಒಂದಿಷ್ಟು ಚರ್ಚೆಯೂ ಕೂಡ ಆಗುವ ಸಾಧ್ಯತೆ ಇದೆ. ಯಾಕಂದ್ರೆ ನಿನ್ನೆ ಯತೀಂದ್ರ ಕೊಟ್ಟಂತಹ ಹೇಳಿಕೆ ದೊಡ್ಡ ಮಟ್ಟಿನಲ್ಲಿ ಸದ್ದು ಮಾಡ್ತು. ಜೊತೆಗೆ ಬೇರೆ ಬೇರೆ ಅಂದ್ರೆ ಡಿಕೆಶಿ ಹಿಂಬಾಲಕ ಶಾಸಕರುಗಳು ನೇರವಾಗಿ ಅವರಿಗೆ ತಿರುಗೇಟು ಕೊಡುವಂತಹ ಕೆಲಸವನ್ನ ಮಾಡಿದ್ರು. ಹೀಗಾಗಿ ಆ ವಿಚಾರದ ಬಗ್ಗೆಯೂ ಕೂಡ ಚರ್ಚೆ ಆಗುತ್ತೆ. ಅಂದ್ರೆ ಯಾರು ಕೂಡ ಬಹಿರಂಗವಾಗಿ ಮಾತನಾಡಬೇಡಿ ಅಂದ್ರೂ ಕೂಡ ಮಾತನಾಡಿರುವಂತಹದ್ದು ಸರಿಯಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಡಿಕೆ ಬಣ ಒಂದಿಷ್ಟು ತಾಕೀತು ಮಾಡುವಂತಹದ್ದು ಅಥವಾ ಅದನ್ನ ಸಭೆಯಲ್ಲಿ ಹೇಳುವಂತಹ ಸಾಧ್ಯತೆಗಳು ಕೂಡ ಇದೆ. ಆದ್ರೆ ಏನು ಈ ಅಧಿವೇಶನ ಮುಗಿದ ಬಳಿಕ ನಾಯಕತ್ವ ವಿಚಾರದ ಬಗ್ಗೆ ಹೈಕಮಾಂಡ್ ತೀರ್ಮಾನ ತೆಗೆದುಕೊಳ್ಳುತ್ತೆ. ಆ ತೆಗೆದುಕೊಳ್ಳುವಂತಹ ತೀರ್ಮಾನಕ್ಕೆ ನೀವೆಲ್ಲ ಬದ್ಧವಾಗಿರಿ ಅನ್ನುವಂತಹದ್ದನ್ನ ಸಿಎಂ ಡಿಸಿಎಂ ಇಬ್ರು ಕೂತು ಸೂಚನೆ ನೀಡುವಂತಹ ಸಾಧ್ಯತೆಗಳು ಕೂಡ ಇದೆ. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗಾಗಿ. ಸದ್ಯಕ್ಕೆ ಎಲ್ಲರ ಚಿತ್ತ ಈ ಒಂದು ಸಿಎಲ್ಪಿ ಸಭೆಯತ್ತ ನೆಟ್ಟಿರುವಂಥದ್ದು. ಕೆಲವೊಂದಿಷ್ಟು ಸಲಹೆ ಸೂಚನೆಯನ್ನು ಕೂಡ ಸಿಎಂ ಡಿಸಿಎಂ ಇಬ್ಬರೂ ಕೂಡ ಕೊಡ್ತಾರೆ ಈ ಒಂದು ಸಿಎಲ್ಪಿ ಮೀಟಿಂಗ್ನಲ್ಲಿ.